ಆದಿತ್ಯ ಠಾಕ್ರೆ ಹೇಳಿಕೆಗೆ ರಾಜ್ಯದ ಪ್ರತಿಯೊಬ್ಬ ನಾಯಕನು ಪಕ್ಷ ಭೇದವನ್ನ ಮರೆತು ತಿರುಗೇಟನ್ನೇ ಕೊಟ್ಟಿದ್ದಾನೆ. ಆದಿತ್ಯ ಠಾಕ್ರೆ ಇನ್ನು ರಾಜಕೀಯದಲ್ಲಿ ಬೆಳಿಬೇಕಾದಂತಹ ಯುವಕ. ಮಹಾ ಆದರೆ ನಮ್ಗಿಂತ ಒಂದು 4 ವರ್ಷ ದೊಡ್ಡವನಿರ್ಬೋದು. ಬೆಳಗಾವಿಯ ವಿಷಯಕ್ಕೆ ಬಂದರೆ, ಬೆಳಗಾವಿಯ ತಂಟೆಗೆ ಬಂದರೆ ಏನಾಗಿದೆ ಗತಿ ಅನ್ನೋದು ನಿಮ್ಮ ತಂದೆಗೆ ಕೇಳಿ ಗೊತ್ತಾಗುತ್ತೆ. ಆದಿತ್ಯ ಠಾಕ್ರೆ MES ಪುಂಡಾಟಿಕೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗಿತ್ತು, ಯಾವ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬೆಳಗಾವಿಯಲ್ಲಿ ಅಧಿವೇಶನ ಬಂದಾಗ ಈ ರೀತಿ ಖ್ಯಾತೆ ತೆಗೆದು ಹೊಸದೇನಲ್ಲ. ಇವರು MES ಪುಂಡರ್ದು. ಇವರಿಗೆ ಗಾಡ್ ಫಾದರ್ ತರ ಆದಿತ್ಯ ಠಾಕ್ರೆ, ಕೆಲವೊಂದು ಶಿವಸೇನೆಯ ನಾಯಕರು. ನಮಗೆ ಶಿವಸೇನೆ ಪಕ್ಷದ ಬಗ್ಗೆ ಗೌರವವಿದೆ. ಆದರೆ ಮರಾಠಿಯ ವಿಷಯದಲ್ಲಿ ತಾವು ಇದರಲ್ಲಿ ಬಂದರೆ ನೀವು ಯಾವ ಪಕ್ಷದವರು ಅಂತ ನಾವು ನೋಡಲ್ಲ, ನೀವು ಯಾರಿದ್ದೀರಂತ ನೋಡಲ್ಲ, ಎಂಥವ್ರನ್ನ ಬಿಟ್ಟಿಲ್ಲ. ನೀನು ಯಾವ ಲೆಕ್ಕ ಅಲ್ಲ ಆದಿತ್ಯ ಠಾಕ್ರೆ. ಇದೇ ಭಾಷೆನ ಬಳಸಬೇಕಾಗತ್ತೆ ಆದಿತ್ಯ ಠಾಕ್ರೆಗೆ. ಆದಿತ್ಯ ಠಾಕ್ರೆ ಬೆಳಗಾವಿಯ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅನ್ನೋದನ್ನ ನಿಮ್ಮ ತಂದೆಗೊಂದ್ಸಲ ಕೇಳು, ನಿಮ್ಮ ಅಜ್ಜನಿಗೊಂದ್ಸಲ ಕೇಳು. ನಿಮ್ಮ ದುರಾದೃಷ್ಟವಶ ನಿಮ್ಮ ಅಜ್ಜವ್ರು ಇಲ್ಲ, ಕೇಳು. ಬೆಳಗಾವಿ ವಿಷಯಕ್ಕೆ ಬಂದರೆ ಎಂಥವ್ರನ್ನ ಹೆಂಗೆ ನಾವು ಮಾತಿನಲ್ಲಿಯೂ ಕೂಡ ಉತ್ತರ ಕೊಟ್ಟಿದ್ದೇವೆ. ಅವ್ರು ಯಾವುದ್ರಲ್ಲಿ ಬೇಕು ಅದರಲ್ಲಿ ಉತ್ತರ ಕೊಡೋಕೆ ರೆಡಿ ಇದ್ದೇವೆ ಕನ್ನಡಿಗರು. ಶಿವರಾಜ್ ತಂಗಡಿಗೆ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯನ್ನ ಕರ್ನಾಟಕದಿಂದ ಬೇರ್ಪಡಿಸುವ ಮಾತೇ ಇಲ್ಲ. ಬೆಳಗಾವಿ ಕರ್ನಾಟಕ, ಕನ್ನಡಿಗರ ಆಸ್ತಿ. ಇದನ್ನ ಬಿಟ್ಟು ಕೊಡುವ ಪ್ರಶ್ನೆಯೇ ಬರುವುದಿಲ್ಲ ಅಂತ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ದಾರೆ. ಇನ್ನು ಆದಿತ್ಯ ಠಾಕ್ರೆಗೆ ಇನ್ನು ವಯಸ್ಸು ಸಣ್ಣದು. ಬೆಳಗಾವಿಯಲ್ಲಿರುವಂತ ನಮ್ಮ ಕನ್ನಡಿಗರ ಹವಾ ಗೊತ್ತಿಲ್ಲ ಅನ್ಸುತ್ತೆ. ಬೆಳಗಾವಿಯಲ್ಲಿನ ನಮ್ಮ ಕನ್ನಡಿಗರ ಶಕ್ತಿ ಗೊತ್ತಿಲ್ಲ ಅನ್ಸುತ್ತೆ. ಯಾವಾಗೂ ನಮ್ಮ ಬೆಳಗಾವಿ ಕನ್ನಡಿಗರ ಕೈಗೆ ಆದಿತ್ಯ ಠಾಕ್ರೆ ಸಿಕ್ಕಿಲ್ಲ ಅನ್ಸುತ್ತೆ. ಸುಮ್ಮನೆ ಮೈಕ್ ಇದೆ ಭಾಷಣ ಮಾಡೋದಲ್ಲ. ನೀನು ಅಷ್ಟೇ, ನೀನು ನಿಮ್ಮ ಕುಟುಂಬ ಎಲ್ಲವೂ ಅಷ್ಟೊಂದು ಮಟ್ಟಿಗೆ ಜನಸೇವೆ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಜನ ನಿನ್ನನ್ನು ಗೆಲ್ಲಿಸ್ತಿದ್ರು, ನಿಮ್ಮ ಪಕ್ಷವನ್ನ ಗೆಲ್ಲಿಸ್ತಿದ್ರು. ಮೊದಲು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಪಕ್ಷವನ್ನ ಉಳಿಸ್ಕೊಳ್ಳೋದು ನೋಡಿ. ನೆರೆಯ ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತಾನೆ. ಯಾವ ನೈತಿಕತೆ ಇದೆ ಬೆಳಗಾವಿಯ ಬಗ್ಗೆ ಮಾತನಾಡ್ಲಿಕ್ಕೆ? ಹಂಗಂದ್ರೆ ಇಷ್ಟು ದಿನ ವರದಿ ಕೊಟ್ಟವ್ರದೆಲ್ಲ ಆ ವರದಿ, ಎಲ್ಲರೂ ವರದಿಯನ್ನ ಕೊಟ್ಟಿದ್ರಲ್ಲ, ಅವರೆಲ್ಲ ವರದಿ ತಪ್ಪ ಹಾಗಿದ್ರೆ? ನಿಮ್ಮ ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಹಿರಿಯ ನಾಯಕರೇ ಎಲ್ಲವನ್ನ ಮುಚ್ಚಿಕೊಂಡು ಸುಮ್ಮನಿರುವಾಗ ಮಹಾರಾಷ್ಟ್ರದಲ್ಲಿ ಸೋತಿದೆ ನಿಮ್ಮ ಪಕ್ಷ. ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಮೈಕ್ ಹತ್ರ ಬಂದು ಹೇಳಿಕೆ ಕೊಡೋದು ಮೊದಲು ನಿಲ್ಲಿಸಿ. ಅವ್ರ ಸ್ಪಷ್ಟ ಉದ್ದೇಶ ಒಂದೇ, ಮಹಾರಾಷ್ಟ್ರದಲ್ಲಿ ಹೆಂಗಾದ್ರೂ ಸೋತಿದ್ದೀವಿ, ಏನ್ ಮಾಡಿದ್ರು ಮಹಾರಾಷ್ಟ್ರ ಜನ ನಮಗೆ ಹತ್ರ ಆಗ್ತಾರೆ. ಏನಿಲ್ಲ, ಬೆಳಗಾವಿ ನಮ್ದು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರೋ ಮರಾಠಿಗರು ನನಗೆ ಹೀರೋ ತರ ಟ್ರೀಟ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ನೋಡಿ ನಾನು ರಾಜ್ಯದ ಪರವಾಗಿ ಹೋರಾಟ ಮಾಡ್ತಿದ್ದೀನಿ, ನಾನು ಹೀರೋ ಅಂತ ತೋರಿಸ್ಕೊಳ್ಳಿಕ್ಕೆ ನಿನ್ನ ಹೀರೋಯಿಸಮ್ನ ತೋರಿಸ್ಬೇಡ. ಬೆಳಗಾವಿಗೆ ತಂಟೆಗೆ ಬಂದ್ರೆ ಶಿವಸೇನೆ ನಾಯಕನೇ ಇರಲಿ, MES ನಾಯಕನೇ ಇರಲಿ, ಯಾವುದೇ ಕಾಂಗ್ರೆಸ್ನವ್ರು ಇರಲಿ, ಯಾವುದೇ BJP-ಅವನಿರಲಿ, ಯಾವನಿಗೂ ಬಿಡಲ್ಲ. ನಮಗೆ ಮೊದಲು ಕನ್ನಡ, ಆಮೇಲೆ ಪಕ್ಷ, ಆಮೇಲೆ ರಾಷ್ಟ್ರ. ನಾವು ರಾಷ್ಟ್ರದ ಹಿತಕ್ಕಾಗಿದ್ದೀವಿ, ರಾಜ್ಯದ ಹಿತವನ್ನು ಕಾಪಾಡ್ಕೋತೀವಿ. ನಾವು ನಮ್ಮದನ್ನ ಕಾಪಾಡ್ಕೊಳ್ಳೋಕೆ ನಾವು ಸದಾ ಇದ್ದೀವಿ. ನಮಗೆ ರಾಜ್ಯ ಎಷ್ಟು ಮುಖ್ಯನೋ ದೇಶನೂ ಅಷ್ಟೇ ಮುಖ್ಯ. ಆದರೆ ಒಳಗೆ ಜಗಳ ಹಚ್ಚುವಂತ ನಿನ್ನಂತ ಕ್ರಿಮಿಗಳ ಕಂಡ್ರೆ ಅಷ್ಟೇ ಮೈ ಉರಿಯುತ್ತೆ. ಆದಿತ್ಯ ಠಾಕ್ರೆ ಇನ್ನೂ ಬೆಳೆ ವಯಸ್ಸಿದೆ, ಚೆನ್ನಾಗಿ ರಾಜಕಾರಣ ಮಾಡಿ ಜನ ಸೇವೆಯನ್ನ ಮಾಡಿ. ಬೆಳಗಾವಿಯರ ತಂಟೆಗೆ ಬಂದ್ರೆ ಅದು ಏನಾಗುತ್ತೆ ಅನ್ನೋದನ್ನ ನಿಮ್ಮ ಹಿರಿಯರಿಗೆ ಕೇಳ್ಕೊಳ್ಳಿ. ಇನ್ನು ನಮ್ಮ ಹತ್ರ ಕೂಡ ಕೆಲವೊಂದು ಕ್ರಿಮಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಮಾಡಿದವರಿಗೂ ಕೂಡ ಬೆಂಗಳೂರಲ್ಲಿ ಯಾವ ಗತಿಯನ್ನ ಕಾಣಿಸಿದೀವಿ ಅನ್ನೋದು ಅವರು ಕೂಡ ಒಂದ್ಸಲ ನೋಡಬೇಕು, ಕೇಳಬೇಕು. ಸುಮ್ಮನೆ ಬೆಳಗಾವಿ ತಂಟೆಗೆ ಬಂದರೆ ಹುಷಾರಿರಲ್ಲ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ, ಎಲ್ಲ ನಾಯಕರು ಹೇಳಿದ್ದಾರೆ. ಬರೀ ಪ್ರಚಾರಕ್ಕಾಗಿ ಆದಿತ್ಯ ಠಾಕ್ರೆ ಈ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಬೆಳಗಾವಿ ನಮ್ದು ಅಂತ ಅವ್ರು ಹೇಳ್ತಾರೆ. ಹಂಗಂದ್ರೆ ನಾವು ಮುಂಬೈ ನಮ್ದು ಅಂತೀವಿ, ನಾಳೆ ನಾವು ಸೋಲಾಪುರ್ ನಮ್ದು ಅಂತೀವಿ, ನಾಳೆ ಕೋಲ್ಹಾಪುರ್ ನಮ್ದು ಅಂತೀವಿ. ಕೊಡ್ತೀರಾ? ಆದಿತ್ಯ ಠಾಕ್ರೆ ಒಬ್ಬ ಹುಚ್ಚ, ಅದಕ್ಕೆ ಬಿಟ್ಟು ಬೇರೆ ಏನೂ ಅಲ್ಲ. ಹುಚ್ಚನ ರೀತಿ ಹೇಳಿಕೆ ಕೊಟ್ಟು ಮಹಾರಾಷ್ಟ್ರ ಮೀಡಿಯಾದಲ್ಲಿ ಹೀರೋ ಆಗ್ಬೇಕನ್ನೋ ಒಂದೇ ಒಂದು ಆಸೆ ಹೊರತು ಆತನಿಗೆ ಬೆಳಗಾವಿ ಇತಿಹಾಸ ಗಂಧ ಏನೂ ಗೊತ್ತಿಲ್ಲ. ಒಬ್ಬ ಹುಚ್ಚನ ಬಿಟ್ರೆ ಬೇರೆ ಏನೂ ಅಲ್ಲ ಆದಿತ್ಯ ಠಾಕ್ರೆ.
ಬೆಳಗಾವಿ ವಿಷಯ ಏನ್ರಿ ಗೊತ್ತು ನಿಮಗೆ? ಇನ್ನೊಂದ್ಸಲ ಬೆಳಗಾವಿಯ ತಂಟೆಗೆ ಬಂದರೆ ಕನ್ನಡಿಗರು ಸುಮ್ಮನಿರಲ್ಲ, ಆಮೇಲೆ ಅದು ಬೇರೆನೇ ಆಗುತ್ತೆ. ಆದಿತ್ಯ ಠಾಕ್ರೆ ವಯಸ್ಸಿದೆ, ಸುಮ್ಮನೆ ರಾಜಕಾರಣ ಮಾಡ್ಕೊಂಡು ನಿಮ್ಮ ರಾಜ್ಯದಲ್ಲಿ ಏನಾದರೂ ಒಂದು ಒಳ್ಳೆಯ ಹುದ್ದೆನ ಗಿಟ್ಟಿಸ್ಕೊಳ್ಳಿ. ನಮ್ಮ ರಾಜ್ಯ ತಂಟೆಗೆ ಬಂದರೆ ಮತ್ತೆ ಕತೆ ಬೇರೆನೇ ಆಗುತ್ತೆ.